ದುಡ್ಡು ಬೆಳೆಯೋ ಗಿಡ ಏನಾರು ಇದೆಯೇನೋ ವಿಧಾನಸೌಧದಲ್ಲಿ? ಇದ್ರೆ ಹೇಳಿ, ನಿಮ್ಗೊಂದ್ ಸಸಿ ನನ್ಗೊಂದ್ ಸಸಿ, ಇಬ್ರು ಬಿಟ್ಟು ಹೋಗ್ಬಿಡೋಣ, ನೀಟಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಸಸಿ ಬೆಳೆಸ್ಕೊಂಡು ಇದ್ಬಿಟ್ರೆ ಆಯ್ತು. ಭೂಮಿ ನೋಟಿಫಿಕೇಶನ್ ಯಾವತ್ತು ನೋಡಿ, ಒಂದ್ ಅರ್ಥ ಮಾಡ್ಕೋಬೇಕು. ರೈತರು ನೀರಿಲ್ವೋ ಅಂತ ಕೇಳಿದ್ರು, ನಮ್ ಭೂಮಿ ಎಲ್ಲ ಬಂಜರಾಗೋಗ್ಬಿಟ್ಟಿದೆ ಅಂತ ಕೇಳಿದ್ರು. ತುಂಗಭದ್ರಲ್ಲಿ ನಾವು ನೋಡ್ಕೊಂಡ್ವಿ, ಅಲ್ಲೆಲ್ಲಿ ಸಣ್ಣ ಪುಟ್ಟ ಡ್ಯಾಮ್ ಕಟ್ಕೊಂಡ್ವಿ. ಕೊನೆಗೆ ಅಲ್ಲಿ ಹೊಸೂರಲ್ಲಿ ಹೊಸಪೇಟೆಯಲ್ಲಿ ಕಟ್ಕೊಂಡ್ವಿ. ಅಲ್ಲಿ ತನಕ ಬರೋ ನೀರ್ನೆಲ್ಲ ಗಾಜನೂರಲ್ಲಿ ಅಲ್ಲಿ ಇಲ್ಲಿ ಅಂತ ಎಲ್ಲ ಹಿಡ್ಕೊಂಡ್ವಿ. ಹಾಗೇನೆ ಹಿಡ್ಕೊಂಡಿದ್ ಕಡೆಯಿಂದ ಎಲ್ಲಾನು ಹಿಡ್ಕೊಂಡ್ಬಿಟ್ಟು ಏನ್ ಮಾಡ್ಬೇಕು, ಅದನ್ನ ಡ್ಯಾಮ್ ಹೊಡಿಯಕ್ ಬಿಡ್ಬೇಕೇನೋ ಅಲ್ಲ, ಆ ನೀರ್ನ ಕಾಲುವೆಗೆ ಹರಿಸ್ಬೇಕು. ಸೊ ಗ್ರೇಡಿಯಂಟ್ ಇಟ್ಕೊಂಡು ಕಾಲುವೆಗೆ ಹರಿಸಿದ್ವಿ. ಕಾಲುವೆಗೆ ಹರಿಸಿದ್ ಯಾತಕ್ಕೋಸ್ಕರ ಹರಿಸಿದ್ವಿ? ರೈತರು ಪಾಪ ಭೂಮಿ ಇಟ್ಕೊಂಡಿದ್ದಾರೆ, ಬರೇ ಮಳೆ ಬಂದ್ರೆ ಒಂದ್ ಬೆಳೆ ತೆಗಿಬಹುದು, ನೀರ್ ಕೊಡ್ತು ಅಂತಂದ್ರೆ 2 ಬೆಳೆ ತೆಗಿತಾರೆ, ಸೋಂಬೇರಿ ಆಗೋದಿಲ್ಲ, ಅವ್ರಿಗೆ ಜೈ ಇವ್ರಿಗೆ ಜೈ ಅಂತ ಹಿಂಗಡೆ ಬಿಲ್ಡಿಂಗ್ ಅಲ್ಲಿ ಬಂದು ಹೋಗೋದಿಲ್ಲ, ಆರಂಭ ಮಾಡ್ಕೊಂಡು ಚೆನ್ನಾಗಿರ್ತಾರೆ, ಬೆಳೆ ಬೆಳೀತಾರೆ. ಅದರಿಂದ ಮುಂದೆ ದೇಶಕ್ಕೂ ಬೇಕಾದಂಗಂತ ಆರ್ಥಿಕ ಸ್ವಾವಲಂಬನೆ ಉಂಟಾಗುತ್ತೆ, ಊಟ ತಿಂಡಿಗೆಲ್ಲ ಸೇರಕ್ ಸರಿ ಹೋಗುತ್ತೆ, ಜನಗಳಿಗೆಲ್ಲ ಅಕ್ಕಿ ಬೇಳೆ ಸಕ್ಕರೆ ಇವೆಲ್ಲ ಬರುತ್ತೆ. ಬೆಳೆಯವ್ರು ಬೆಳೀಲಿ, ನೀರು ಕೊಡ್ಸೋದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ಈ ಪ್ರಾಜೆಕ್ಟ್ಗಳನ್ನ ಮಾಡೋದು. ಪ್ರಾಜೆಕ್ಟ್ಗಳು ಮಾಡೋದು ಯಾರ ಮನೆ ಉಪಕಾರಕ್ಕೂ ಅಲ್ಲ, ಅದೇ ರೈತರ ಉಪಕಾರಕ್ಕೆ ಅಲ್ವಾ? ಹಾಗಿರುವಾಗ ಸ್ವಲ್ಪ ಭೂಮಿ ಕಳ್ಕೊಳ್ಳೋದು ಸಹಜ, ಭೂಮಿ ಕಳ್ಕೋಬೇಕಾಗುತ್ತೆ. ಅದರಿಂದ ನೀವು ನೀರು ತಗೋತಿದ್ರೋ ಇಲ್ವೋ? ತಗೋತಿದ್ದೀರಿ. ನಿಮ್ ಮಣ್ಣು ಫಲವತ್ತತೆ ಆಯ್ತೋ ಇಲ್ವೋ? ಆಯ್ತು. ಆಮೇಲಿಂದ ಅದರಿಂದ ನಿಮ್ಗೆ 2 ಬೆಳೆ ಬಂತೋ ಇಲ್ವೋ? ಬಂತು. ಅದನ್ನ ಯಾರು ಮರೀತಾ ಇದ್ದಾರೆ? ಸಿ, ದೇರ್ ಆರ್ 2 ಡಿಫರೆಂಟ್ ಥಿಂಗ್ಸ್. ಒಂದು ಸಬ್ಮರ್ಜ್ ಆಗ್ಬಿಡೋದು, ಡ್ಯಾಮ್ ಕಟ್ಟಾಗ ಭೂಮಿ ಅದ್ರೊಳಗಡೆ ಮುಳುಗೋಗ್ಬಿಡೋದು, ಆವಾಗ ನೀವು ಪೂರ್ತಿ ಬರೀ ಕೈ ದಾಸರಾಗ್ಬಿಡ್ತೀರಿ, ಏನೂ ಇರೋದಿಲ್ಲ. ಶರಾವತಿ ಪ್ರಾಜೆಕ್ಟ್, ಶರಾವತಿ ಇದೆ, ಬೇಕಾದಷ್ಟಿದೆ. ನಮ್ಮ ಅಲ್ಲಿ ಆಲಮಟ್ಟಿ ಇದೆ, ಬೇಕಾದಷ್ಟಿದೆ. ಅಲ್ಲಿ ಭೂಮಿ ಮುಳುಗೋಗ್ಬಿಡುತ್ತೆ ಹಿನ್ನೀರಲ್ಲಿ. ಅಂತವಕ್ಕೆ ಪರ್ಮನೆಂಟ್ ಅವ್ರಿಗೆ ಇನ್ನೇನು ಇಲ್ಲಪ್ಪ, ಅವ್ರ ಮುಂದೆ ಕೂಲಿಗಳಾಗ್ಬೇಕು ಅಂತ. ಇದು ಹಂಗಲ್ಲ, ಇದು ನಿಮ್ಮ ಜಮೀನ್ ಹತ್ರಕ್ಕೆ ಕೆನಾಲ್ ಬಂದಿದೆ. ಆ ಕೆನಾಲ್ ಬಂದಾಗ ನೀರ್ ನಿಮ್ಗೆ ಅನುಕೂಲಕ್ಕಾಗುವಂಥದ್ದು. ಅಂಥದ್ರಲ್ಲಿ ರೈತರ ಮನಸ್ಥಿತಿ ಹೆಂಗಿರ್ಬೇಕು ಹೇಳಿ? ಯಾರೋ ಪುಣ್ಯಾತ್ಮರು ನೀರ್ ತಂದ್ಕೊಟ್ರಲ್ಲ ಅಂತ ಸಂತೋಷವಾಗಿರ್ಬೇಕು. ಅದ್ ಹಂಗಾಗ್ತಾ ಇಲ್ಲ. ಪ್ರಾಜೆಕ್ಟ್ಗೆ ಅವ್ನು ಎಸ್ಟಿಮೇಟ್ ಮಾಡಿದಾಗ ರೈತರೆಲ್ಲ ಭೂಮಿ ಕೊಡ್ತಾರೆ, ಮುಂದೆ ಅವ್ರಿಗೆ ನೀರಾಗುತ್ತೆ ಅಂತ ಹೇಳಿ ಒಂದು ದುಡ್ಡನ್ನು ಫಿಕ್ಸ್ ಮಾಡಿರ್ತಾನ ಆತ. ಅದು ಫೈನಲಿ ಎಲ್ಲಿಗೆ ಬಂದು ತಲುಪುತ್ತೆ? ಪ್ರಾಜೆಕ್ಟ್ ಆಗುವಾಗ ಕಾಂಪೆನ್ಸೇಷನ್ ಅಮೌಂಟು ಪ್ರಾಜೆಕ್ಟಿನ ಮೂಲ ಬೆಲೆಗಿಂತ 10ರಷ್ಟು 20ರಷ್ಟು 30ರಷ್ಟು ಆಗುತ್ತೆ. ಸರ್ಕಾರಕ್ಕೆ ಬಜೆಟ್ ಮಾಡುವಾಗ ತುಂಗಭದ್ರಾ ಅಪ್ಪರ್ ಪ್ರಾಜೆಕ್ಟ್ಗೆ ಇಷ್ಟು ದುಡ್ಡು ಅಂತ ಹೇಳಿ ಇಟ್ಟಿರ್ತಾರೆ. ಆ ದುಡ್ಡು ಬರೇ ನಮ್ಗೆ ಪ್ರಾಜೆಕ್ಟ್ ಮಾಡೋದಕ್ಕೆ ಸಾಕಾಗ್ಲಿಲ್ಲ, ಕಾಂಪೆನ್ಸೇಷನ್ಗೆ ಅಷ್ಟೇ ಸಾಕಾಯ್ತು ಅಂತ ಹೇಳ್ತಾರೆ. ಅದಕ್ಕೆ ಸಾಕಾಯ್ತಾ ಅಂತಂದ್ರೆ ಇಲ್ಲ, ಇನ್ನೂ ಕಾಂಪೆನ್ಸೇಷನ್ ಕೊಡಕ್ಕೆ ಇದೆ ಅಂತ ಆಗುತ್ತೆ. ಎಲ್ಲಿಂದ ತರ್ತಾರೆ? ದುಡ್ಡು ಬೆಳೆಯೋ ಗಿಡ ಏನಾರು ಇದೆಯೇನೋ ವಿಧಾನಸೌಧದಲ್ಲಿ? ಇದ್ರೆ ಹೇಳಿ, ನಿಮ್ಗೊಂದ್ ಸಸಿ ನನ್ಗೊಂದ್ ಸಸಿ, ಇಬ್ರು ಬಿಟ್ಟು ಹೋಗ್ಬಿಡೋಣ, ನೀಟಾಗಿ ಅಗ್ರಿಕಲ್ಚರ್ ಮಾಡ್ಕೊಂಡು ಸಸಿ ಬೆಳೆಸ್ಕೊಂಡು ಇದ್ಬಿಟ್ರೆ ಆಯ್ತು ಅಲ್ವಾ? ಆ ತರ ಯಾವ್ದು ಮೂಲ ಇಲ್ಲ, ಹಣದ ಮೂಲ ಸರ್ಕಾರಕ್ಕೆ. ಹಂಗಿಲ್ದೇ ಇದ್ದಾಗ, ಹಣದ ಮೂಲ ಇಲ್ದೇ ಇದ್ದಾಗ ಸರ್ಕಾರಕ್ಕೆ ಪುನಃ ಅದನ್ನ ತೆರಿಗೆ ರೂಪದಲ್ಲಿ ನನ್ನಿಂದ ನಿಮ್ಮಿಂದನೇ ತೆಗೆದುಕೋತಾರೆ. ಇದನ್ನ ಅರ್ಥ ಮಾಡ್ಕೋಬೇಕು. ಆ ಕಾರಣಕ್ಕೆ ಸಾಲದ ಕಡಿಮೆಗೆ ಹಣ ಸರಿಯಾಗಿ ಕೊಟ್ಬಿಡ್ಬೇಕು ಸರ್ಕಾರದವರು. ಸರಿಯಾದ ಕಾಲದಲ್ಲಿ ಕೊಟ್ಬಿಡ್ತು ಅಂತಂದ್ರೆ ಭೂಮಿ ಕಳ್ಕೊಂಡಂತ ರೈತರಿಗೂ ಅದು ಕೈಯಲ್ಲಿ ದುಡ್ಡು ಬರುತ್ತೆ, ತನ್ನಾಗೆ ಅನುಕೂಲ ಆಗುತ್ತೆ. ಹಂಗ್ ಕೊಡದೆ ಇದ್ರೆ 15% ಇಂಟ್ರೆಸ್ಟ್ ಅಂತ ಇಟ್ರು. ಆಗ ಚೆನ್ನಾಗಿತ್ತು ಕಾಲ. 5 ವರ್ಷದಲ್ಲಿ ಹಣ ಡಬಲ್ ಆಗೋದು. ಆಗಿನ ಪರಿಸ್ಥಿತಿಗೆ 15% ಇಂಟ್ರೆಸ್ಟ್ ಇಟ್ರು. ಈಗ ಬ್ಯಾಂಕಿನ ಪೋಸ್ಟ್ ಆಫೀಸಲ್ಲಿ ಬ್ಯಾಂಕಲ್ಲಿ ಇಟ್ರೆ 6-7% ಬಡ್ಡಿ ಇಲ್ಲ. ನೀವು ಇಲ್ಲಿ 50,000 ರೂಪಾಯಿ 1 ಲಕ್ಷ ರೂಪಾಯಿ ಇರೋದನ್ನ ಇವತ್ತು ನೀವು 12 ಲಕ್ಷ ರೂಪಾಯಿ ಮಾಡ್ಬಿಟ್ಟು 12 ಲಕ್ಷದ ರೂಪಾಯಿ ಮೇಲೆ 15% ಇಂಟ್ರೆಸ್ಟ್ ಕೊಡು ಅಂತಂದ್ರೆ ಪ್ಲಸ್ 30% ಸೊಲ್ಯೂಷನ್ ಕೊಡು ಅಂತಾದ್ರೆ ಸರ್ಕಾರ ದಿವಾಳಿ ಆಗಲ್ವಾ? ಅವ್ರೇನ್ ಮಾಡ್ತಾರೆ? ಆಯ್ತು ತಾನೆ, ಕೊಡ್ಬೇಕು ತಾನೆ, ಅಪೀಲ್ ಹಾಕೋ ಅಂದ್ರೆ ಪೋಸ್ಟ್ಪೋನಿಂಗ್ ದಿ ಈವಿಲ್ ಡೇ. ಸರ್ಕಾರ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿ ರಿಯಾಲಿಟಿ ದೇರ್. ದೇ ಆರ್ ಪೋಸ್ಟ್ಪೋನಿಂಗ್ ದಿ ಈವಿಲ್ ಡೇ. ಯಾಕೆಂದ್ರೆ ದುಡ್ಡಿಲ್ಲ ಕೊಡೋದಿಕ್ಕೆ. ಪುನಃ ಅಲ್ಲಿ ಹೋಗ್ಬಿಟ್ಟು ಅವ್ರ ಊರ್ನಲ್ಲಿ ನಿಂತ್ಕೊಂಡು ಓಟ್ ಕೇಳ್ಬೇಕು ಅಂತಂದ್ರೆ ಜನ ಗಲಾಟೆ ಮಾಡ್ತಾರೆ, ದೊಂಬಿ ಹೇಳ್ತಾರೆ, ನಮ್ದು ಪ್ರಾಜೆಕ್ಟ್ಗೆ ಬಂದಿಲ್ಲ, ಭೂಮಿ ಕಳ್ಕೊಂಡವ್ರು ದುಡ್ಡು ಕೊಟ್ಟಿಲ್ಲ, ಕೊಡ್ಸಿ ಸ್ವಾಮಿ ಅಂತ. ಅವಾಗ ಹೇಳಕ್ ಏನಿರ್ಬೇಕು ಅವ್ರಿಗೆ, ಜನಪ್ರತಿನಿಧಿಗಳಿಗೆ? ನಾವೇನ್ ಮಾಡೋಣ, ಕೋರ್ಟಲ್ಲಿ ಇದೆ ಅಂತ ಕೈ ಚೆಲ್ ಕೂತ್ಕೊಂಡ್ಬಿಡುದು. ಕೋರ್ಟ್ ಅವ್ರು ಏನ್ ದುಡ್ಡು ಕೊಡ್ಬೇಕಾ? ಕೋರ್ಟ್ ಅವ್ರು ತೀರ್ಮಾನ ಮಾಡ್ತಾರೆ ಅಷ್ಟೇ. ಕೋರ್ಟ್ ಅವ್ರು ದುಡ್ಡು ಕೊಡಲ್ಲ, ಕೋರ್ಟ್ ಅವ್ರು ತೀರ್ಮಾನ ಮಾಡ್ತಾರೆ ಎಷ್ಟು ಕೊಡ್ಬೇಕು ಅಂತ.
ಕೊಡೋದು ಪುನಃ ಅವ್ರೇನೇನೆ, ಹಿಂದ್ಗಡೆ ಬಿಲ್ಡಿಂಗ್ ಅವ್ರೇನೆ. ಅವ್ರು ಕೊಡ್ಬೇಕು, ಕೊಡಕ್ ಮೂಲ ಇಲ್ಲ ಅವ್ರಿಗೆ. ಯಾಕೆಂದ್ರೆ ಪ್ರಾಜೆಕ್ಟ್ ನ ಯಾವತ್ತೋ ಒಂದಿಷ್ಟು ಅಂತ ಹೇಳಿ DPR ಮಾಡ್ಬಿಟ್ಟಿರ್ತಾರೆ, ಮುಗ್ದೋಗಿರುತ್ತೆ. ಅದಕ್ಕೆ ಬೇಕಾದಂತ ದುಡ್ಡು ಮುಗ್ದೋಗಿರುತ್ತೆ. ಫೈನಾಲಿಟಿಗೆ ಆದ್ಮೇಲೆ ಎಲ್ಲಾ ಕಡೆ ಎಲ್ಲ ಲೆವೆಲ್ ನಲ್ಲಿ ರೆಫರೆನ್ಸ್ ಕೋರ್ಟ್, ಫಸ್ಟ್ ಅಪ್ಲೇಟ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡಿ ಕೊನೆಗೆ 8 ರೂಪಾಯಿ ಇದ್ದಿದ್ದನ್ನ 8 ಲಕ್ಷ ರೂಪಾಯಿ ಮಾಡ್ಕೊಂಡು ಬಂದು ಎಲ್ಲಿಂದ ಕೊಡ್ತಾರೆ ಸರ್ಕಾರ? ಅವರು ಹೇಳಿರ್ತಕ್ಕಂಥದ್ದು ರೀತಿ ಸರಿಯಾಗಿದೆ. ಹೌದಪ್ಪ, ನಿಮ್ ಮನೆಯಲ್ಲಿ ಚಿನ್ನ ಇದೆ, ಅದನ್ನ ಅಕ್ಸಾಲಿ ಕೊಟ್ಟು ಆಭರಣ ಮಾಡಿಸಿದ್ರೆ ತಾನೆ ನಿಮ್ಗೆ ಹಾಕೊಂಡ್ರೋ ಸಂತೋಷ. ಇಲ್ದರೆ ಸುಮ್ಮನೆ ಚಿನ್ನದ ಗಟ್ಟಿ ಇಟ್ಕೊಂಡಿದ್ರೆ ಸಂತೋಷ ಸಿಗ್ತಾ? ಮಣ್ಣಿನ ಫಲವತ್ತತೆ ನೋಡು ಅಂತ ಹೇಳಿದ್ರಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ 2 ಮಾತಿಲ್ಲ, ಅದು ಕರೆಕ್ಟ್ ಆಗಿ ಹೇಳಿದ್ದಾರೆ. ನೀವೇನ್ ಬೆಳೆದ್ರಿ ಅದರಲ್ಲಿ ಇನ್ನೊಂದು ಮುಖ್ಯ, ಏನ್ ನಿಮ್ಗೆ ಕಳ್ಕೊಂಡ್ರಿ ಇನ್ನೊಂದು ಮುಖ್ಯ. ಕಬ್ಬಾದ್ರೆ 18 ತಿಂಗಳು ಮ್ಯಾಕ್ಸಿಮಮ್, ಈಗೆಲ್ಲ 13 ತಿಂಗಳದು ಬಂದ್ಬಿಟ್ಟಿದೆ. 14 ಇತ್ತು, ಈಗ 13 ತಿಂಗಳಿಗೆ ಬರ್ತಾ ಇದೆ ಕಬ್ಬು. ಅದಕ್ಕೆ ಸಕ್ಕರೆ ರುಚಿ ಇರಲ್ಲ, ಆಯ್ತಲ್ಲ. 13 ತಿಂಗಳಿಗೆ ಬರುವಂತದ್ದು ಕಟಾವಾಗುವಂತ ಕಬ್ಬು ಬಂದಿದೆ ಈಗ. ಎಲ್ಲ ಸಣ್ಣಕ್ಕಿರುತ್ತೆ, ಬಾರೀಕಾಗಿರುತ್ತೆ, ಏನು ಉಪಯೋಗ ಇಲ್ಲ, ಸಿಹಿ ಕಡಿಮೆ, ಬೆಳೀತು ಅಷ್ಟೇ. ನನಗೆ 7 ವರ್ಷ ಆಗ್ಬಿಟ್ಟೆ, 5 ವರ್ಷಕ್ಕೆ ಬರುತ್ತೆ ಈಗ. ಆಮೇಲಿಂದ ಅಡಿಕೆಗಾದ್ರೆ ನಿಮ್ಗೆ ಕೆಲ್ಸನೂ ಜಾಸ್ತಿ, ಅದನ್ನ ಕಾಪಾಡ್ಕೊಳ್ಳೋದು ಜಾಸ್ತಿ. ಬೆಲೆ ಬಂದ್ರೆ ಬಂತು, ಇಲ್ಲದ್ರೆ ಇಲ್ಲ. ಯಾವನೊಬ್ನ ಅಲ್ಲಿ ಹೇಳ್ಬಿಟ್ಟು ಅಡಿಕೆ ತಿಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹಾಕಿಸ್ಬಿಟ್ಟ, ಅಡಿಕೆ ಬೆಲೆ ಬಿದ್ದೋಯ್ತು. ರೈತರೆಲ್ಲ ನೇತಾಕೋಬೇಕು, ಆ ಪರಿಸ್ಥಿತಿಗೆ ಬಂತು. ಹೆಚ್ಚಿಗೆ ಮಳೆ ಆದ್ರೆ ಕೊಳೆ ರೋಗ ಬರುತ್ತೆ, ಕಡಿಮೆ ಮಳೆ ಆದ್ರೆ ಸುಳಿ ಬಿಚ್ಚೋದಿಲ್ಲ. ಎಷ್ಟು ಕಷ್ಟ ಇದೆ. ಏನು ನೀವು ಇಲ್ಲಿ ಹಾಕಿದ ತಕ್ಷಣ ಹಂಗೆ ಆಚೆಯಿಂದ ಬರಕ್ಕೆ ಫ್ಲೋರ್ ಮಿಲ್, ಅದು ಭೂಮಿ ತಾಯಿ ಕಷ್ಟ ಪಡ್ಬೇಕಾಗುತ್ತೆ. ಗೊಬ್ಬರ ಕೊಡ್ಬೇಕು, ಕೆಲಸ ಮಾಡ್ಬೇಕು, ಕಾಯ್ಬೇಕು. ಅದಕ್ಕೆಲ್ಲ ನಾನು ಜಮ್ಯಾಕ್ಸಿನ್ ತಗೊಂಡ್ಬಂದ್ಬಿಟ್ಟು ಕೆಳಗಡೆಯಿಂದ ಬೇರಿಂದ ಮೇಲಕ್ಕೆ ಹುಳ ಬರ್ದೇ ಇರೋಂಗೆ ಪೇಂಟ್ ಬಳಿಬೇಕು. 1-2 10 ಕೆಲಸ ಇದೆ. ಅಡಿಕೆ, ತೆಂಗು ಇವೆಲ್ಲ ತೋಟಗಾರಿಕೆ ಬೆಳೆಗಳು ಅಂತ. ಕಬ್ಬಿಂದಾದ್ರೆ ತೋಟ ಅಂತಾಗುತ್ತೆ. ನಿಮ್ಗೆ ನೀರ್ ಬಂದಿದೆ ಅಂತಾದ್ರೆ ಭತ್ತ ಅಂತಾಗುತ್ತೆ, ಭತ್ತದ ಗದ್ದೆ ಬೀಳುತ್ತೆ, ಕಬ್ಬಿನ ಗದ್ದೆ ಬೀಳುತ್ತೆ. ಅವು ಕ್ರಾಪ್ ಓರಿಯೆಂಟೆಡ್. ಈ ವರ್ಷ ನಮ್ಗೆ ದುಡ್ಡಿಲ್ಲ ಅಂದ್ರೆ ಹಾಕ್ಲಿಲ್ಲ ಅಷ್ಟೇ. ಹಾಕ್ಬಿಟ್ಮೇಲೆ ಸುಮ್ನೆ ಅಲ್ಲ, ಆ ಸಕ್ಕರೆ ಫ್ಯಾಕ್ಟ್ರಿ ಅವನ್ನ ಹೋಗಿ ಕಾಲಿಡಿದು ಕೇಳ್ಕೋಬೇಕು, ನೀರ್ ನಿಲ್ಲಿಸ್ತೀನಿ, ಯಾವಾಗ ಕಟ್ ಮಾಡ್ತೀಯ ಅಂತ. ಅವಾಗ ಬ್ಲಾಕ್ ಮೇಲ್ ಶುರು ಮಾಡ್ತಾನೆ. ನಮ್ಗೆ ಇನ್ನೂ ಬೇಕಾದಷ್ಟೆಲ್ಲ ನೋಡ್ಕೊಂಡ್ ಬರಕ್ಕಿದೆ, ನಿಮ್ ಜಮೀನಿಗೆ ಬರ್ಬೇಕು ಅಂದ್ರೆ ತಿಂಗಳ ಮೇಲೆ ಆಗತ್ತೆ ಹೋಗು ಅಂತ. ಹಂಗ್ ಮಾಡ್ಬೇಡಣ, ಬೇಕಾದ್ರೆ 50 ರೂಪಾಯಿ ಕಡಿಮೆ ತಗೋ, ನಮ್ದಕ್ ಮೊದ್ಲು ಬಂದ್ಬಿಡು, ನೀನ್ ಹೂ ಅಂದ್ರೆ ನಾಳೆ ನೀರ್ ನಿಲ್ಲಿಸ್ಬಿಡ್ತೀನಿ ಅಂತ. ಹೂ ಅಂತ ಹೇಳಿರ್ತಾನೆ ಅವನು, ನೀವು ನೀರ್ ನಿಲ್ಲಿಸ್ಬಿಡ್ತಾನೆ, ಅವ್ನು ಬರೋದಿಲ್ಲ. ನಾಳೆ ಕೇಳಿದ್ರೆ ಇಲ್ಲಿದೆ, ಅಲ್ಲೋಗಿದೆ, ಮಿಷಿನ್ ಕಟ್ ಆಗಿದೆ, ಮಿಷಿನ್ ರಿಪೇರಿಗೆ ಬಂದಿದೆ ಅಂತಾನೆ. 2ನೇ ದಿನನೂ ಆಯ್ತು. ಆವಾಗ ಇವನಿಗೆ ಡೌಟ್ ಆಗುತ್ತೆ, ಏನ್ ಕತೆ ಅಂತ. ಹೋಗ್ಲಿ ಬಿಡಪ್ಪ, 50 ಬದಲು 100 ಹೋಗ್ಲಿ, ಬಂದ್ಬಿಡು ಕಟ್ ಮಾಡ್ಕೊ ಅಂತ. ಯಾಕೆ ನೀರ್ ನಿಲ್ಲಿಸ್ಬಿಟ್ರೆ ಕಬ್ಬಿಂದು ರಸ ಎಲ್ಲ ವಾಪಸ್ ಹೋಗ್ಬಿಡುತ್ತೆ, ಒಣಗಕ್ ಶುರು ಆಗ್ಬಿಡುತ್ತೆ, ತೂಕ ಕಡಿಮೆ ಬಿದ್ದ್ಬಿಡುತ್ತೆ. ತೂಕದಲ್ಲಿ ಮೋಸ, ಕೊಡದ್ರಲ್ಲಿ ಮೋಸ, ಕಟಾವಲ್ ಮೋಸ, ಇದೆಲ್ಲ ಆಗಿ ಅಲ್ಲೋಗ್ ಚೀಟಿ ಬರ್ಸ್ಕೊಂಡ್ ಬಂದ್ರೆ ಆಯ್ತು, ಸಕ್ಕರೆ ಮಾಡ್ತೀವಿ. ಸಕ್ಕರೆ ಮಾಡಾದ್ಮೇಲಿಂದ ಎಷ್ಟು ವ್ಯಾಪಾರ ಆಯ್ತು ಅಂತ ನೋಡ್ಕೊಂಡು 6 ತಿಂಗಳು ಬಿಟ್ಟು ದುಡ್ಡು ಕೊಡ್ತೀವಿ, ಬರ್ಕೊಟ್ ಕಳ್ಸಿರ್ತೀವಿ, ಹೋಗು ಅಂತ ಗ್ಯಾಂಗ್ ಮೈಲ್ ಕೈಲಿ ಕಳಿಸ್ಬಿಡ್ತಾನೆ. ತುಂಬಾ ಗಲಾಟೆ ಮಾಡಿ ಕೇಸು ಗೀಸು ಹಾಕ್ರೆ ಮುಂದಿನ ವರ್ಷ ನಿಮ್ಮಲ್ಲದೆ ಬಂದು ಯಾರು ಕಟಾವೇ ಮಾಡಲ್ಲ. ಟ್ರಾನ್ಸ್ಪೋರ್ಟೇಶನ್ ಎಲ್ಲಿಗೆ ಹಾಕ್ತೀರಿ ನೀವು? ಕಬ್ಬು ಬೆಳೆದ್ಬಿಟ್ಟು ಮೈ ಮೇಲೆ ಸುಟ್ಕೊಳಕ್ ಆಗತ್ತ? ಬೆಳೆದಂತ ಕಬ್ಬು ಒಣಗ್ಬಿಟ್ ಮೇಲೆ ಕಣ್ಣೀರಲ್ಲಿ ನೀರ್ ಹಾಕ್ಬಿಟ್ಟು ಅವರೇ ಕಡ್ಡಿ ಗೀರ್ ಬೆಂಕಿ ಹಚ್ಚಿಟ್ಟಿರೋದು ನೋಡ್ಬಿಟ್ಟಿದೀವಿ ನಾವು. ಸ್ವಂತ ಮಕ್ಕಳನ್ನ ಬೆಳೆಸಿ ಕುತ್ತಿಗೆ ಇಸಕ್ ಸಾಯಿಸ್ದಂಗದು. ಆ ಪಡಿಪಾಟ್ಲು ಕೂಡ ನೋಡ್ಬಿಟ್ಟಿದೀವಿ ಇವ್ರುಗಳದ್ದು, ಮಧ್ಯವರ್ತಿಗಳದ್ದು ಕಾಟದಲ್ಲಿ. 5 ಜನ, 8 ಜನ, 9 ಜನ, 10 ಜನ, ಅವ್ರದೇ ಶುಗರ್ ಫ್ಯಾಕ್ಟರಿ, ಮನಾಪಲಿ. ಏನ್ ಮಾಡ್ತೀರಿ ನೀವೀಗ? ಆ ಮನಾಪಲಿನಲ್ಲಿ ನೀವಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಅಂಡ್ ಆಲ್ ಆರ್ ಪ್ರೊಟೆಕ್ಟೆಡ್, ಮೆನಿ ಆಫ್ ದೆಮ್ ಆರ್ ಇನ್ ದಿ ಬಿಲ್ಡಿಂಗು. ಅವರವೇ ಸಕ್ಕರೆ ಫ್ಯಾಕ್ಟರಿಗಳು. ಇದು ದಿ ರಿಯಾಲಿಟಿ. ಸೊ ಕಬ್ಬು ಬೆಳೆಯಕ್ಕೆ ಯಾವನ್ ಮುಂದಾಗ್ತಾನೆ ಕೆಲ್ಸನ? ಹಾಕಲ್ಲ ಅವನು. ಇಲ್ದಾದ್ರೆ ಏನ್ ಮಾಡ್ತಾರೆ? ಲೆವಿ ಕೊಡು ಅಂತಾರೆ. ಲೆವಿ ಕೊಟ್ಟು ಅಂತ ಅನ್ಗಳಿಗೆ ನಾವು ನೀವು 20 ರೂಪಾಯಿ ಈಗೂ ರೇಟ್ ಕೊಡ್ಬೇಕು. ಬೆಂಬಲ ಬೆಲೆ ಅಂತ ಹೇಳ್ತಾರೆ. ಬೆಂಬಲ ಬೆಲೆ ರೈತಂಗೂ ಸಿಕ್ಕೋದಿಲ್ಲ, ನಮ್ಮಿಂದ ಕಟಾವಾಗಿದ್ದು ನಮ್ಮ ಪಾಕೆಟ್ ಇಂದ ಹೋಗಿದ್ದು ನಮಗೂ ಬರೋದಿಲ್ಲ. ಇದೆಲ್ಲ ಆದ್ಮೇಲೆ ಕತ್ತೆ ಮೇಲೆ ಮೂಲಂಗಿ ಒರೆಸ್ದಂಗೆ 7% ಡಿ ಅಂತ ಕೊಟ್ಬಿಡೋದು. 1 ರೂಪಾಯಿ ನಾವು ಒಂದು ಜಾಗಕ್ಕೆ ರೈಸ್ ಮಾಡ್ಬಿಡ್ತು ಅಂತಂದ್ರೆ ಇಟ್ ವಿಲ್ ಆಕ್ಟ್ ಆಸ್ ಎ ಪ್ರೆಸಿಡೆಂಟ್. 2088 DC ಹತ್ರನೇ ಪವರ್ ಇದೆ.
ಮತ್ತೆ ವಿ ಕಾಂಟ್ ಡೂ ದಟ್ ಜಸ್ಟ್ ಲೈಕ್ ದಟ್. ಸ್ವಲ್ಪ ನಾವು ಗಮನದಲ್ಲಿ ಇಟ್ಕೋಬೇಕು. ಭೂಮಿ ಕಳ್ಕೊಂಡವನ್ಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರ ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಯಾಕೆ ನಮ್ಮ ಭೂಮಿ ಏನು ಹೋಗ್ತಿಲ್ಲ, ಕಳ್ಕೊಂತಿರೋನ್ ರೈತ, ಆದ್ರಿಂದ ಕೊಡ್ಬೇಕು. ಕೊಡೋ ಅಂತ ಸಂದರ್ಭದಲ್ಲಿ ಸೂಕ್ತವಾಗಿದ್ದರೆ ಸಮರ್ಪಕವಾಗಿರೋದನ್ನ ಕೊಡ್ಬೇಕು. ಇದನ್ನ ಎಲ್ಲೇ ಓನೇ ಮಾಡ್ಬೇಕು. ಇದನ್ನೆಲ್ಲ ಮನಗಂಡೆ ಹೊಸ ಆಕ್ಟ್ ಮಾಡಿದ್ದು. ಅವನ 8 ರೂಪಾಯಿಗೆ 800 ರೂಪಾಯಿಗೆ ಹೋಗೋದನ್ನ 8 ರೂಪಾಯಿನ ಬರೀತಾನೆ ಡ್ರಾಫ್ಟ್ ಅಲ್ಲಿ. ಎಲ್ಲೇ ಓ ಅದನ್ನ 80 ರೂಪಾಯಿ ಮಾಡ್ತಾನೆ. ರೆಫರೆನ್ಸ್ ಕೋರ್ಟನ್ನು 100 ರೂಪಾಯಿ ಮಾಡ್ತಾನೆ. ಫಸ್ಟ್ ಅಪ್ಲೇಟ್ ಕೋರ್ಟನ್ನು 500 ರೂಪಾಯಿ ಮಾಡ್ತಾನೆ. ಕೊನೆಗೆ ಹೈಕೋರ್ಟ್ ಬಂದ್ರೆ 800 ರೂಪಾಯಿ ಆಗುತ್ತೆ. ಎಲ್ಲಿ 8 ರೂಪಾಯಿ, ಎಲ್ಲಿ 800 ರೂಪಾಯಿ, ಅಜಗಜಾಂತರ ವ್ಯತ್ಯಾಸ. ಸರ್ಕಾರಕ್ಕೆ ಮೋಸ ಮಾಡ್ತಾನೆ ಅವ್ನು 8 ರೂಪಾಯಿ ಅಂತೇಳಿ. ಅವನೇನ್ ಮೋಸ ಮಾಡ್ರಲ್ಲ, ಹಂಗೂ ಗೊತ್ತಿರುತ್ತೆ ವ್ಯಾಲ್ಯೂ ಇದೆ ಅಂತ. ಸ್ವಲ್ಪ ಕಮ್ಮಿ ಹಾಕೋ, ಹೆಂಗೂ ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡ್ತಾರೆ. ಇದು ಟೆಂಪರ್ಮೆಂಟು ಸರ್ಕಾರಿ ಅಧಿಕಾರಿಗಳು. ಹೆಂಗೂ ಕೋರ್ಟ್ಗೆ ಹೋದ್ಮೇಲೆ ಜಾಸ್ತಿ ಮಾಡ್ತಾರೆ, ಕಮ್ಮಿನೇ ಹಾಕು ಅಂತ. ಕೊತ್ತಂಬರಿ ಸೊಪ್ಪಿನ ವ್ಯಾಪಾರಕ್ಕಿಂತ ಹತ್ತಾಗೋಯ್ತಲ್ಲ. That is where the problem has occurred in land acquisition cases. See, this is the reality. Therefore, court, while adjudging the compensation, should look into all these aspects of the matter. It is not the fancy price that the court is expected to. It is a guesswork. It must be as nearer to as the proper damages. A proper reasoned guesswork must be there while adjudging the compensation. So, ನೋಡ್ಬಿಟ್ಟು ಒಂದು ಸಿನಾಪ್ಸಿಸ್ ಕೊಡಿ. ಪ್ರಾಪರ್ ನಿಮ್ದು ಯಾವ ವರ್ಷದಲ್ಲಿ ಅಕ್ವೈರ್ ಆಯ್ತು, ನಿಮ್ಮ ಅಕ್ವೈರ್ ಆದ ವರ್ಷದಲ್ಲಿ ಇಲ್ಲಿ MSA ಹಾಕಿದ ವರ್ಷದಲ್ಲಿ ಯಾವ್ದಾದ್ರು ಒಂದು ಅದೇ ಆ ವರ್ಷಕ್ಕೋ ಈ ವರ್ಷಕ್ಕೋ ಇರೋದಂತದಿತ್ತು ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ ಅಂತ. ತಾವು ಹಿರಿಯರು, ಈ ಕ್ಷೇತ್ರದಲ್ಲಿ ತಾವು ಸಾಕಷ್ಟು ಪರಿಣಿತಿ ಹೊಂದಿದ್ದೀರಿ. ಹಾಗಾಗಿ ತಾವು ಅದನ್ನ ನೋಡ್ಬಿಟ್ಟು ಸರಿಯಾಗಿರ್ತಕ್ಕಂಥದ್ದು ಕೊಡಿರಿ. ನಾವು ಕೂತ್ಕೊಂಡು ಬರೆಯೋಣ. ಲೆಟ್ ಮೈ ಆರ್ಡರ್ ಶುಡ್ ನಾಟ್ ಬಿಕಮ್ ಎ ಬ್ಯಾಡ್ ಪ್ರೆಸಿಡೆಂಟ್. ದಟ್ಸ್ ದಿ ಐಡಿಯಾ. ಯು ಅಂಡರ್ಸ್ಟ್ಯಾಂಡ್? Yes, please. When shall we have it? Next week. We shall have it on 20th. Please. All right. Heard Sri Nagarajappa in part release this matter on 20th September.